ಎಂತ ಕಷ್ಟದಲ್ವ ಸುಖದಲ್ವ ಜೊತೆಗಿರ್ತೀವಿ ಅಂತ ಸಪ್ತಪದಿ ತುಳಿದು ಕೈ ಹಿಡ್ದಲ್ವಾ? ಈ ಮದ್ವೆ ಅಂತ ಅದ್ ಯಾವ ನನ್ನ ಮಗ ಮಾಡಿದ್ನೋ ಅವನೇನಾದ್ರೂ ನನ್ನ ಕೈಗೆ ಸಿಕ್ಕರೆ ಅಗ್ನಿ ಕುಂಡದಲ್ಲಿ ಹಾಕಿ ಸುಟ್ಟಾಕ್ಬಿಡ್ತೀನಿ. ಜಾಸ್ತಿ ರುಚಿಗಳಬೇಡಿ. ನೀರಿಗಿಳಿಯಾಗಟ್ಟ ತುಂಟಾಟ, ಆಮೇಲೆ ಒದ್ದಾಟ. ಅದ್ಯಾನಂತ ಆಗ್ಲಿ ನೋಡೇ ಬಿಡ, ನೀವು ತಲೆ ಕೆಡ್ಸ್ಕೋಬೇಡಿ. ಅವಾಗ್ಲೇ ಮಾಡಿದ್ವಲ್ಲ. ಗೌಡ್ರ ಬಾರವಾ ಬಾರವಾ ಕುಸ ನೋಡು ನಮ್ಮ ಪಾಡ್ನ. ನಿಮ್ಮಿಬ್ಬರು ಸುಖಕ್ಕೋಸ್ಕರ ನಮ್ಮಿಬ್ಬರನ್ನ ಬೀದಕ್ಕೆ ತಂದ್ಬಿಟ್ಯಾ? ನಮ್ ಸಂಸಾರ ಹಾಳು ಮಾಡ್ಬೇಕು ಅಂತಾನೆ ಬಂದ್ರ? ಈಗ ನಿಮಗ್ ಬಾದಾಮಿ ಹಾಲು ಕುಡಿದ್ರೆ ಸಂತೋಷ ಆಗಿರ್ಬೇಕಲ್ವಾ? ಬರೀ ಬಾದಾಮಿ ಹಾಲು ಕುಡಿತೀರಾ? ಅಭ್ಯಾಸ ಇದ್ರೆ ಬನ್ನಿ. ನೋಡ್ರಿ, ನಮ್ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ರಿ. ನಿಮ್ ಸಂಸಾರಕ್ಕೆ ಇಷ್ಟೆಲ್ಲಾ ತ್ರಾಸ ಆಗತೈತೆ ಅಂತೇಳಿ ನನಗೆ ಗೊತ್ತೇ ಇರ್ಲಿಲ್ರಿ. ಸಾಕು, ನಿನಗೆ ಈಗ ಗೊತ್ತಾಗಲ್ಲ. ಮದುವೆ ಆಗು, ಆಮೇಲೆ ಗೊತ್ತಾಯ್ತದೆ. ಗಂಡ ಹೆಂಡ್ರ ಸಂಬಂಧ ಅನ್ನೋದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಸೂಜಿ ಸೋಕರು ಸಾಕು ಒಡೆದೋಗ್ಬಿಡ್ತದೆ. ಅಂಥದ್ರಲ್ಲಿ ನೀನು ಡಬ್ಲ ತಕೊಂಡು ಸುತ್ತಾ ಇದೆ ಅಲ್ವಾ? ನೋಡು, ಈ ಮದುವೆ ಸಂಸಾರ ಎಲ್ಲ ನಾವು ಅಂದ್ಕೊಂಡಂಗ ಆಗೋದೇ ಇಲ್ಲ. ಇಲ್ಲಿ ಪ್ರತಿದಿನ ಮುಗಿಯೋದು ರಂಪಾಟದಿಂದಾನೆ, ಮತ್ತೆ ಹೊಸ ದಿನ ಶುರು ಆಗೋದು ರಂಪಾಟದಿಂದಾನೆ. ದೂರದ ಬೆಟ್ಟ ನುಣ್ಣಿಗೆ ಅಂತಾರಲ್ಲ ಹಾಗೆ, ದೂರದಿಂದ ನೋಡಕ್ ಚೆನ್ನಾಗಿರುತ್ತೆ, ಹತ್ರ ಹೋದಾಗ್ಲೇ ಅದ್ರಲ್ಲಿ ಎಷ್ಟು ಉಳುಕಿದೆ ಅಂತ ಗೊತ್ತಾಗೋದು. ಇಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಮುಖೋಡ ಹಾಕೊಂಡೇ ಬದುಕಬೇಕು, ಇಲ್ಲ ಅಂದ್ರೆ ಸಮಾಜದ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಮದ್ವೆ ಆಗುದ್ರಿಂದ ಇಷ್ಟೆಲ್ಲಾ ತೊಂದ್ರೆ ಐತ್ರಿ? ಇದೆಯಾ ಅಲ್ಲ, ಮದುವೆ ಅಂದ್ರೆ ತೊಂದ್ರೆ, ತೊಂದ್ರೆ ಅಂದ್ರೆ ಮದುವೆ. ಅದಕ್ಕೆ ಬೇರೆ ಪ್ರಾಣಿಗಳೆಲ್ಲ ಮದುವೆನೇ ಆಗಲ್ಲ. ಇಷ್ಟ ಬಂದಷ್ಟು ದಿನ ಜೊತೆಲಿ ಇರ್ತವೆ, ಬೇಜಾರಾದಾಗ ಬೇರೆ ಹೊಂಟೋಯ್ತವೆ. ಆದ್ರೆ ಮನುಷ್ಯ ಮಾತ್ರ ತಾಳಿ ಕಡ್ದೇಟ್ಗಳೇ ತಂದ ಸ್ವಾತಂತ್ರ್ಯನ ಕಳ್ಕೊಂಡು ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ವಿಲ್ಲ 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 ಅಂತ ಒದ್ದಾಡ್ತಾ ಇರ್ತಾನೆ. ನಾವು ಹೇಳ್ತಿರೋದು ನಿಮಗೆ ಸುಳ್ಳು ಅನ್ನಿಸ್ಬೋದು, ನಾಳೆ ನೀವೇ ಮದುವೆ ಆಗ್ತಿರಲ್ಲ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಸರಿರೋ, ನಾವೇ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀವಿ. ಇನ್ನು ಹುಚ್ಚನ ಜೊತೆ ಅದು ಹೇಗೆ ಸಂಸಾರ ಮಾಡ್ತಿರೋ ಆ ಭಗವಂತನಿಗೆ ಗೊತ್ತು. ನಂಗೂ ನಿಮ್ಮನ್ನ ನೋಡ್ತಾ ಇದ್ರ ಎಲ್ಲಾನು ಅರ್ಥ ಆಗ್ತೈತ್ರಿ. ನಂಗೂ ಈಗ ಈ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಕಂತ ಅನಿಸ್ಲಿಕ್ಕತ್ತೈತ್ರಿ. ಮಾಡು ಮಾಡು ಮಾಡು, ಮೊದ್ಲು ಅದ್ರ ಬಗ್ಗೆ ಯೋಚನೆ ಮಾಡು. ಇಲ್ಲ ಅಂದ್ರೆ ನೀರು ಬಿಟ್ಮೇಲೆ ಗೇಟ್ ಹಾಕೋದಂಗೆ ಆಯ್ತದೆ. ಮದುವೆ ಅನ್ನೋದು ತಾಕತ್ತಿದ್ದವನಿಗಲ್ಲ, ಕಲೆ ಇದ್ದವನಿಗೆ. ಒಂದೊಂದು ಕಟ್ಕೊಂಡೇ ನಾವು ಈ ಪಟ್ಟಿ ಒದ್ದಾಡ್ತಾವೆ. ಇನ್ನು ಆ ಕೃಷ್ಣ ಪರಮಾತ್ಮ 16,000 ಜನ, ಅಬ್ಬಬ್ಬಬ್ಬ, ಎಷ್ಟು ತಾಕತ್ತಿರ್ಬೇಡ, ಸರಿ ಕಲೆ ಇರ್ಬೇಡ. ಅದಕ್ಕೆ ಗೌಡ್ರೆ ಅವನು ಬೇಜಾರಾದಾಗೆಲ್ಲ ಕೊಳಲುತ್ತಾ ಇದ್ದಿದ್ದು. ನಮ್ಮ ಹತ್ರ ಕೊಳಲಿದೆ, ಊದಕ್ಕಾಗ್ತಿಲ್ಲ, ಅದಕ್ಕೆ ಇಲ್ಲ ಹಾಕೊಂಡು ಕೂತಿರೋರು. ಸರುತ್ತಿರುವುದು ಮನೆಯ ಮಾಳಿಗೆ ಅಜ್ಞಾನದಿಂದ, ಸರುತ್ತಿರುವುದು ಮನೆಯ ಮಾಳಿಗೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ್ಕೆ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.